ನಮಸ್ಕಾರ ಗುರು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಯಾವುದೋ ಒಂದು ಪೇಯ್ಡ್ ವಿಡಿಯೋನೂ ಅಲ್ಲ. ಜಿಮ್ಗೆ ಹೋಗ್ತಿರ್ಬೇಕಾದ್ರೆ ರ್ಯಾಂಡಮ್ ಆಗಿ ಮನ್ಸಿಗೆ ಬಂದಿದ್ದ ಥಾಟ್ಸ್ನ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಗೊತ್ತಾಗಿದೆ, ವೆಸ್ಟ್ ಬೆಂಗಾಲು ತಮಿಳ್ನಾಡು ಎಲೆಕ್ಷನ್ಸ್ ಎಲ್ಲ ಬಂದಾಗಿದೆ, ರಿಸಲ್ಟ್ಸ್ ಎಲ್ಲ ಗೊತ್ತಾಗಿದೆ. ಇವೆಲ್ಲ ಗೊತ್ತಾಗಿರ್ಬೇಕಾದ್ರೆ ಇನ್ ದ ರೀಸೆಂಟ್ ಟೈಮ್ಸಲ್ಲಿ ಸುಮಾರು ಜನ ಜೊತೆ ನಾನು ಕಾನ್ವರ್ಸೇಷನ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಏನಂದ್ರೆ ಇನ್ಸ್ಟಾಗ್ರಾಮ್ ಡಿಎಮಲ್ಲಿ ಬರೋದು, ಬ್ರೋ ಯಾಕೆ ಬ್ರೋ ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ತೀರಾ, ನೀವೆಲ್ಲ ಸುಮ್ಮನೆ ಯಾಕೆ ಸೈಲೆಂಟಾಗಿ ಇದ್ಬಿಡಿ ಬ್ರೋ, ಯಾವುದು ಪೋಸ್ಟ್ಗಳು ಹಾಕ್ಬಿಡಿ, ಸ್ಟೋರೀಸು ಹಾಕ್ಬಿಡಿ, ಯಾಕಂದರೆ ಸುಮ್ಮನೆ ಪೀಪಲ್ ವಿಲ್ ಬಾರ್ಕ್ ಇಟ್ ಯು ಬ್ರೋ ಅಂತೆಲ್ಲ ಆಗ್ತಿದ್ರು. ಐ ಸೆಡ್ ವೈ ಶುಡಂಟ್ ಐ ಟಾಕ್, ಯಾಕೆ ಮಾತಾಡಬಾರ್ದು ಅಂತ ಕೇಳಿದೆ. ಬ್ರೋ ಯಾಕೆ ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ತೀರಾ, ವೇಸ್ಟ್ ಬ್ರೋ. ನೀವು ನಿಮ್ಮ ಪ್ರಕಾರ ನಿಮ್ಗೆ ಏನಂದ್ರೆ, ನೋ ಬ್ರೋ ಐ ಡೋಂಟ್ ಲೈಕ್ ಮೋದಿ ಬ್ರೋ. ಓ ಹೌದಾ, ಓಕೆ. ಸೊ ರಾಹುಲ್ ಗಾಂಧಿ, ನೋ ಬ್ರೋ ಐ ಡೋಂಟ್ ಲೈಕ್ ರಾಹುಲ್ ಗಾಂಧಿ ಬ್ರೋ. ದೆನ್ ಹುಮ್ ಡು ಯು ಲೈಕ್? ಗೊತ್ತಿಲ್ಲ ಬ್ರೋ, ನಾನು ಅಷ್ಟೆಲ್ಲ ಡೀಪ್ ಇಲ್ಲ ಬ್ರೋ, ಎಲೆಕ್ಷನ್ಸ್ ಬಗ್ಗೆ ಎಲ್ಲ ಯಾರು ತಲೆ ಕೆಡಿಸ್ಕೊಂತಾರೆ ಬ್ರೋ. ಸೆಟ್ ಕರೆಕ್ಟ್. ಮತ್ತೆ ಏನು ಮಾಡಬೇಕು ಅಂದ್ರೆ ಬಿಟ್ಬಿಡಿ ಬ್ರೋ, ಆರಾಮ್ಸೆ ನಿಮ್ಮ ಪಾಡಿಗೆ ನೀವು ಚಿಲ್ ಮಾಡಿ ಬ್ರೋ. ಒಂಥರ ಪಾಡ್ಕಾಸ್ಟ್ ಎಲ್ಲ ಮಾಡ್ತಿದ್ರೆ ಹಾಗೆ ಮಾಡ್ಕೊಂಡು ಇದ್ಬಿಡಿ ಬ್ರೋ. ಐ ಸೆಡ್ ಯಾಕೆ ರಿಸ್ಕ್ ಅದು ಮಾತಾಡೋದ್ರಿಂದ ಅಂತ ಕೇಳಿದೆ. ಓ ಬ್ರೋ, ವೈ ಡು ಯು ವಾಂಟ್ ಟು ಜಸ್ಟ್ ರಿಸ್ಕ್, ಬೇಡ ಬಿಟ್ಬಿಡಿ ಬ್ರೋ. ಓಕೆ ಹೇಳಿದೆ, ನಾವು ಕುಡಿಯೋ ನೀರು, ಯೂಸ್ ಮಾಡೋ ಎಲೆಕ್ಟ್ರಿಸಿಟಿ, ಅಥವಾ ದಾರಿಲಿ ಹೋಗ್ತಿರ್ಬೇಕಾದ್ರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸವ್ರದ್ದಾಗಿರ್ಬೋದು, ಅಥವಾ ಒಂದು ಗವರ್ನೆನ್ಸ್ ಆಗಿರ್ಬೋದು, ಅಥವಾ ನಾನು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಅಥವಾ ಒಂದು ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಮೆಟ್ರೋ ಆಗಿರ್ಬೋದು, ಒಂದು ಬಸ್ ಆಗಿರ್ಬೋದು, ಫ್ಲೈಟ್ ಆಗಿರ್ಬೋದು, ಅಥವಾ ಒಂದು ಆಟೋ ಯೂಸ್ ಮಾಡೋ ಸಿಲಿಂಡರ್ ಆಗಿರ್ಬೋದು, ಅಥವಾ ಮನೆಗೆ ಬರೋ LPG ಸಿಲಿಂಡರ್ ಆಗಿರ್ಬೋದು, ಅಥವಾ ನಾನು ದಿನಸಿ ತೊಗೊಳ್ಳೋಂಥ ತರಕಾರಿ ಇದಾಗಿರ್ಬೋದು, ಅಥವಾ ಹಣ್ಣು ತಿಂತೀನಲ್ಲ ಅದಾಗಿರ್ಬೋದು, ಇವೆಲ್ಲವೂ ಕೂಡ ಇಟ್ ಈಸ್ ಕನೆಕ್ಟೆಡ್ ವಿತ್ ದ ಗವರ್ನೆನ್ಸ್, ರೈಟ್? ಸೊ ಏನು ಅಂತಂದರೆ ಬೇಸಿಕಲಿ ನಿಮ್ಮ ಜೇಬಲ್ಲಿ ದುಡ್ಡು ಇರಬೇಕು, ಇಲ್ವೋ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಿರ್ಬೇಕು. ಇವೆರಡು ಇದ್ರೇ ಮಾತ್ರ ಇವ್ಯಾವುದು ನನಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೋ ಅಯ್ಯೋ ರಿಸ್ಕ್ ಯಾಕೆ ಅಂತ ಹೇಳ್ತಿರ್ಬೇಕಾದ್ರೆ ಬೇಸಿಕಲಿ ಯುವರ್ ಸ್ಟಮಕ್ ಇಸ್ ಫಿಲ್ಡ್, ಹಾಗಾಗಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆದರೂ ಒಳಗಡೆ ನಿಮ್ಮ ಸ್ಟಮಕ್ ಒಳಗಡೆ ಒಂದು ಸ್ವಲ್ಪ ಗೊತ್ತಾದರೆ, ಅಥವಾ ಫೈನಾನ್ಸ್ ಟೈಟ್ ಆಯಿತು ಅಂದರೆ, ಅಥವಾ ಜೀವನದಲ್ಲಿ ಏನಾದರೂ ಆಯಿತು ಅಂದರೆ, ಆ್ಯಕ್ಚುಲಿ ಇದಾಗಲೇಬೇಕು ಅಂತೇನೂ ಇಲ್ಲ, ನೀವು ಚೆನ್ನಾಗಿದ್ದೂ ಕೂಡ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಿಮ್ಮ ಹಕ್ಕು ಕೂಡ ಒಂದು ದೇಶದ ಪಾಲಿಟಿಕ್ಸ್ ಬಗ್ಗೆ, ರಾಜಕೀಯ ಬಗ್ಗೆ, ಗವರ್ನೆನ್ಸ್ ಬಗ್ಗೆ ತಿಳ್ಕೊಳ್ಳೋದು ಅತ್ಯ ಅವಶ್ಯಕ. ಯು ನೀಡ್ ಟು ನೋ ಆ್ಯಂಡ್ ಯು ನೀಡ್ ಟು ಬಿ ರೆಸ್ಪಾನ್ಸಿಬಲ್. ಇಫ್ ಯು ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತಂದರೆ ಐ ಆಮ್ ಸಾರಿ, ಯು ಆರ್ ಟೇಕಿಂಗ್ ರಿಸ್ಕ್, ಬಿಗ್ಗೆಸ್ಟ್ ರಿಸ್ಕ್ ವಿಚ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ಯು ಇನ್ ದ ಫ್ಯೂಚರ್ ಅಂತಲೇ ಹೇಳ್ಬೋದು. ತುಂಬ ರ್ಯಾಂಡಮು, ತುಂಬ ಇದಕ್ಕೂ ಹೇಳ್ತೀರಾ ಬ್ರೋ, ಇಟ್ಸ್ ಟೂ ಡೀಪ್ ಬ್ರೋ, ವೆರಿ ಬೋರಿಂಗ್ ಬ್ರೋ, ಯಾಕೆ ತಲೆ ಕೆಡಿಸ್ಕೊಂತೀರಾ ಬ್ರೋ? ನನ್ನನ್ನೇ ತಲೆ ಕೆಡಿಸ್ಕೊಂಡೆ.